ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್, ಕರಾವಳಿ ಭಾಗ, ದಕ್ಷಿಣ ಕನ್ನಡ ಭಾಗ ಅಂತ ಅಂದ್ರೆ ಅಲ್ಲಿ ಪ್ರಮುಖವಾಗಿರೋದೇ ಹಿಂದುತ್ವ. ಹಾಗಾಗಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಹೇಗಿದೆ ಅಂದ್ರೆ ನೋ ಎಂಟ್ರಿ ಅನ್ನೋ ತರ. ಆದ್ರೆ ಡಿ.ಕೆ. ಶಿವಕುಮಾರ್ ಅದನ್ನ ಬ್ರೇಕ್ ಮಾಡಿ ಮುಂದೆ ನುಗ್ಗೋದಕ್ಕೆ ಹೊರಟಿದ್ದಾರೆ. ಅದು ಪ್ರಮುಖವಾದಂತಹ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ, ಸಾಫ್ಟ್ ಹಿಂದುತ್ವ. ಆ ಭಾಗದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಮೂಲಕ ಯಾವ ರೀತಿ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ, ಯಾವ ರೀತಿ ಪಕ್ಷಕ್ಕೆ ಗೇನ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ? ಶ್ವೇತಾ, ಹೌದು. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ನೋಡ್ತಾ ಹೋದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟೇ ದೊಡ್ಡ ಮಟ್ಟದ ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡಿದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧ್ಯ ಆಗಿರಲಿಲ್ಲ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಅರುಣ್ ಪುತ್ತಿಲ ಕಾರಣಕ್ಕೆ ಪುತ್ತೂರು ಕಾಂಗ್ರೆಸ್ನ ತೆಕ್ಕೆಗೆ ಹೋಯ್ತು ಬಿಟ್ಟರೆ ಒಂದು UT ಖಾದರ್ ಅವರಷ್ಟೇ ಗೆದ್ದು ಬಿಟ್ಟದ್ದು. ಉಳಿದ 6 ಕ್ಷೇತ್ರಗಳಲ್ಲಿ ಇದು ಕೂಡ ಬಿಜೆಪಿಯ ಪ್ರಾಬಲ್ಯಗಳಿದೆ. ಪುತ್ತೂರಿನಲ್ಲೂ ಕೂಡ ಬಿಜೆಪಿ ಬಹಳ ಇನ್ನೂ ಕೂಡ ಸ್ಟ್ರಾಂಗ್ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಮಂಗಳೂರಿಗೆ ಭೇಟಿ ಕೊಡೋದಿಲ್ಲ, ಇಲ್ಲಿನ ಉಸ್ತುವಾರಿ ಸಚಿವರೇ ತಿಂಗಳಿಗೊಮ್ಮೆಯೂ ಬರುವಂಥದ್ದು ಕೂಡ ಬಹಳ ಕಡಿಮೆ ಅನ್ನುವಂಥ ಆರೋಪಗಳು ಬಹಳ ಗಂಭೀರವಾಗಿ ಇದೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳಂತೂ ಸಾಕಷ್ಟು ಸಮಯಗಳಿಂದ ಮಂಗಳೂರಿನತ್ತ ಮುಖವನ್ನೇ ಮಾಡಲಿಲ್ಲ ಅನ್ನುವಂಥ ಆರೋಪಗಳು ಕೂಡ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಮಾತ್ರ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಬಹಳ ಆಕ್ಟಿವ್ ಆಗಿ ಹೋಗ್ತಾ ಬರ್ತಾ ಇರ್ತಾರೆ. ಅದರಲ್ಲೂ ಕೂಡ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಟೆಂಪಲ್ ರನ್ಗಳನ್ನು ಮಾಡ್ತಾರೆ, ಅದೇ ಮಾದರಿಯ ಟೆಂಪಲ್ ರನ್ಗಳನ್ನು ಡಿ.ಕೆ. ಶಿವಕುಮಾರ್ ಕರಾವಳಿ ಭಾಗದ ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಕಳೆದ ಮಾರ್ಚ್ನಲ್ಲಿ ಉಡುಪಿಯ ಮಾರಿಯಮ್ಮ ಟೆಂಪಲ್ಗೆ ಬಂದಿದ್ರು, ಅಲ್ಲಿನ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಿ ಅಲ್ಲಿ ಒಂದು 9 ಲಕ್ಷದವರೆಗೂ ಕೂಡ ಒಂದಷ್ಟು ಹಣವನ್ನು ಕೂಡ ಅವರಿಗೆ ಕೊಟ್ಟಿದ್ರು. ಅದರ ಜೊತೆಗೆ ಮಂಗಳೂರು ಗಡಿ ಭಾಗದ ಇಡೀ ಕರಾವಳಿ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೂ ಕೂಡ ಭೇಟಿಯಾಗಿ ಅಲ್ಲಿ ಪತ್ನಿ ಸಮೇತರಾಗಿ ಪೂಜೆಗಳನ್ನು ಸಲ್ಲಿಸಿ ಹೋಗಿದ್ರು. ಅದ್ರ ಜೊತೆಗೆ ಕಂಬಳಗಳಿಗೆ ವಾಮಂಜೂರು ಕಂಬಳ ಆಗಿರಬಹುದು, ತೀರಾ ಇತ್ತೀಚೆಗೆ ಗುರುಪುರ ಕಂಬಳದಲ್ಲೂ ಕೂಡ ಭಾಗಿಯಾಗಿದ್ರು. ಈಗ ಮತ್ತೆ 20ನೇ ತಾರೀಕು ಅವರು ಮತ್ತೆ ಬೆಳ್ತಂಗಡಿ ತಾಲೂಕಿಗೆ ಬರ್ತಾರೆ. ಇಡೀ ದಿನ ಬೆಳ್ತಂಗಡಿಯಲ್ಲಿ ಇರ್ತಾರೆ. ಬೆಳ್ತಂಗಡಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಸೇರಿದಂತೆ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ದರ್ಶನವನ್ನ ಪಡಿತಾರೆ, ಪೂಜೆಗಳನ್ನು ಸಲ್ಲಿಸ್ತಾರೆ. ಕಾರ್ಯಕರ್ತರ ಬಹಳ ದೊಡ್ಡ ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾರೆ. ಅಂದ್ರೆ ಈ ಮೂಲಕ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಮತ್ತು ನಾಯಕರಿಗೆ ಹೇಳಿಕೆ ಕೊಟ್ಟಿರುವಂತದ್ದು, ನೀವು ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಿ ನನ್ನನ್ನು ಕರೀರಿ, ನಾನು ಬರ್ತೀನಿ ಅನ್ನುವಂಥದ್ದು. ಯಾಕಂದ್ರೆ ಬೇರೆ ಬೇರೆ ಅಸ್ತ್ರಗಳು ಈ ಭಾಗದಲ್ಲಿ ವರ್ಕೌಟ್ ಆಗುವಂಥದ್ದು ಕಾಣ್ತಾ ಇಲ್ಲ. ಹಾಗಾಗಿ ಸಾಫ್ಟ್ ಹಿಂದುತ್ವವನ್ನು ಡಿ.ಕೆ. ಶಿವಕುಮಾರ್ ಈ ಭಾಗದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಯಾಕಂದ್ರೆ ಈ ಭಾಗದಲ್ಲಿ ಜಾತಿ ಧರ್ಮದ ಇದನ್ನ ಬಿಟ್ಟು, ಅಂದ್ರೆ ಪಕ್ಷವನ್ನ ಬಿಟ್ಟು, ಪಕ್ಷಭೇದಗಳನ್ನು ಬಿಟ್ಟು ಇಲ್ಲಿನ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಅದು ಬ್ರಹ್ಮಕಲಶೋತ್ಸವಗಳಾಗಿರಲಿ, ದೇವಸ್ಥಾನದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ನವರು ಕೂಡ ಇದ್ದಾರೆ, ಬಿಜೆಪಿಯವರು ಕೂಡ ಇದ್ದಾರೆ, ಕಂಬಳಗಳಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಅವು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರುಗಳು ಆಯೋಜಿಸುವಂತ ಕಾರ್ಯಕ್ರಮಗಳಿದೆ ಅಂತದಕ್ಕೆ ನನ್ನನ್ನು ಆಹ್ವಾನಿಸಿದ್ರೆ ನಾನು ಬರ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಆಗುತ್ತೆ ಅನ್ನುವಂತ ನಿರೀಕ್ಷೆ ಅವರಲ್ಲಿ ಇರುವಂತದ್ದು. ಎಸ್ ಸರ್, ಥ್ಯಾಂಕ್ ಯು ಭರತ್ ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.